ಮೊದಲದಾಗಿ ನ್ಯೂಸ್ ಫಸ್ಟ್ ಟಿವಿ ಚಾನಲ್ಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಯಾಕೆಂದರೆ ಸುದೀರ್ಘವಾಗಿ 5 ವರ್ಷ ಈ ಒಂದು ವಾರ್ತೆ ಕ್ಷೇತ್ರದಲ್ಲಿ ತಂದೆ ಆದಂಥ ಒಂದು ಅಮೂಲ್ಯವಾದಂಥ ಒಂದು ಸೇವೆಯನ್ನು ಈ ರಾಜ್ಯಕ್ಕೆ ಕೊಟ್ಕೊತ ಬಂದಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಯುವ ಜನತೆಗೆ ಮೋಟಿವೇಶನ್ ಮಾಡುವಂಥ ವಿಚಾರ ಇರ್ಬೋದು, ಕೃಷಿಗೆ ಸಂಬಂಧಪಟ್ಟಂಥ ಅನೇಕ ಕಾರ್ಯಕ್ರಮಗಳಿರ್ಬೋದು, ಮತ್ತು ವಿಶೇಷವಾಗಿ ಆ ಕ್ಷಣದಲ್ಲಾದಂಥ ಮಾಹಿತಿಯನ್ನು ತತ್ಕ್ಷಣ ಇಡೀ ಸಮಾಜಕ್ಕೆ ಮುಟ್ಟಿಸುವಂಥ ಕೆಲಸ ಇರ್ಬೋದು. ಈ ರೀತಿ ತುಂಬ ಯಶಸ್ವಿಯಾಗಿ ತನ್ನ 5 ವರ್ಷವನ್ನು ಪೂರ್ಣಗೊಳಿಸ್ತಾ ಇದೆ. 6ನೇ ವರ್ಷಕ್ಕೆ ದಾಪುಗಾಲಿಡ್ತಾ ಇದೆ. ಇನ್ನು ಯಂಗ್ ಆ್ಯಂಡ್ ಎನರ್ಜೆಟಿಕ್ ನಮ್ಮ ನ್ಯೂಸ್ ಚಾನಲ್ ಇದು. ಹಾಗಾಗಿ ಬರುವಂಥ ದಿನದಲ್ಲಿ ಇನ್ನೂ ಹೆಚ್ಚು ಸಾಧನೆ ಮಾಡುವಂಥ ದಿಕ್ಕಿನಲ್ಲಿ ಇವತ್ತು AI ಟೆಕ್ನಾಲಜಿ ಬಂದಿದೆ, ಎಲ್ಲದರಲ್ಲೂ ಕೂಡ ಕಾಂಪಿಟೇಷನ್ ಇದೆ ಇವತ್ತು. ಸೊ ಇದೆಲ್ಲದೂ ಕೂಡ ಉಪಯೋಗಿಸ್ಕೊಂಡು ಇನ್ನು ಹೆಚ್ಚು ಜನರನ್ನು ತುಂಬ ಕಮ್ಮಿ ಸಮಯದಲ್ಲಿ ನಿಖರವಾದಂಥ ಒಂದು ಸ್ಪಷ್ಟವಾದಂಥ ಒಂದು ಸಂದೇಶ ಕೊಡುವಂಥ ದಿಕ್ಕಲ್ಲಿ ಸಮಾಜವನ್ನು ಕಟ್ಟುವಂಥ ದಿಕ್ಕಿನಲ್ಲಿ ನಮ್ಮ ನ್ಯೂಸ್ ಫಸ್ಟ್ ಚಾನಲ್ ಆ ದಿಕ್ಕಲ್ಲಿ ಹೆಜ್ಜೆಯನ್ನು ಇಟ್ಟೇ ಇಡುತ್ತೆ ಅಂತ ನನಗೆ ವಿಶ್ವಾಸ ಇದೆ. ಈ ಸಂದರ್ಭ ನಾನು ಹಾರೈಸಿ ನನ್ನ ಒಂದು ಹಾರೈಕೆ ನುಡಿಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನ್ಯೂಸ್ ಫಸ್ಟ್ ಕನ್ನಡ ಚಾನಲ್ ಸೆಪ್ಟೆಂಬರ್ 20ಕ್ಕೆ 5ನೇ ವರ್ಷವನ್ನು ಪೂರ್ಣ ಮಾಡ್ತಾ ಇದೆ. 6ನೇ ವರ್ಷಕ್ಕೆ ನೀವು ಕಾಲಿ ಇಡ್ತಾ ಇದ್ದೀರಿ. ಶುಭವಾಗಲಿ. ನಮ್ಮ ರಾಜ್ಯದ ಸುದ್ದಿಗಳನ್ನು, ತಾಜಾ ಸುದ್ದಿಗಳನ್ನು ಜನರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ. 6ನೇ ವರ್ಷವನ್ನು ಕೂಡ ಯಶಸ್ವಿಯಾಗಿ ಪೂರ್ಣ ಮಾಡಿ ಅನ್ನುವಂಥ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ. ಒಳ್ಳೆಯದಾಗಲಿ. ನ್ಯೂಸ್ ಫಸ್ಟ್ ಚಾನಲ್ ಉದ್ಘಾಟನೆಗೊಂಡು 5 ವರ್ಷ ಆಯಿತು. ಈ 5 ವರ್ಷದ ಶುಭ ಸಂದರ್ಭದಲ್ಲಿ ನ್ಯೂಸ್ ಫಸ್ಟ್ ಚಾನಲ್ಗೆ ನಾನು ಆರ್ಥಿಕ ಅಭಿನಂದನೆಗಳನ್ನು ಕೋರ್ತಾ ಇದ್ದೀನಿ. ಕಾರಣ, ಸಾರ್ವಜನಿಕ ಹಿತದೃಷ್ಟಿಯಿಂದ ಬರ್ತಕ್ಕಂಥ ಎಲ್ಲ ವಿಷಯಗಳನ್ನು ಮೇಲಿಂದ ಮೇಲೆ ಬಿತ್ತರಿಸಿ ಅದಕ್ಕೊಂದು ಪರಿಹಾರ ಕೊಡ್ತಕ್ಕಂಥ ಚಾನಲ್ನಲ್ಲಿ ಅತ್ಯುತ್ತಮ ಕೆಲಸವನ್ನು ನ್ಯೂಸ್ ಫಸ್ಟ್ ಮಾಡಿದೆ. ಅದೇ ಇದೇ ರೀತಿ ಮುಂದುವರಿಲಿ ಅಂತೇಳಿ ನಾನು ಹಾರೈಸ್ತಾ ಇದ್ದೀನಿ. ನ್ಯೂಸ್ ಫಸ್ಟು 5 ವರ್ಷ ಪೂರೈಸಿದೆ. ಕರ್ನಾಟಕದಲ್ಲಿ ಇದು ಬಂದ ಮೇಲೆ ಹೊಸ ಒಂದು ಪತ್ರಿಕಾ ರಂಗದಲ್ಲಿ ಕ್ರಾಂತಿ ಮಾಡಿದೆ. ವಿಶೇಷ ಅಂದರೆ ಅದರಲ್ಲಿ ಭಾಳಷ್ಟು ಪ್ರೊಫೆಷನಲ್ಸ್ ಇರೋದ್ರಿಂದ ಅದಕ್ಕೊಂದು ವಿಶೇಷವಾದ ಗೌರವ ಇದೆ. ಯಾಕಂದ್ರೆ ಬೇರೆ ಬೇರೆ ಚಾನಲ್ನಲ್ಲಿ ಇರುವಂಥವ್ರು ಕೂಡಿ ತಮ್ಮದೇ ಅಂತ ಒಂದು ಚಾನಲ್ ಮಾಡೋ ಮುಖಾಂತರ ಕರ್ನಾಟಕದಲ್ಲಿ ತನ್ನದೇ ಅಂತ ಮನೆ ಮಾತು ಮಾಡಿದೆ. ಅದು 6ನೇ ವರ್ಷದಲ್ಲಿ ಕೂಡ ಒಳ್ಳೆಯ ಮನೆಗೆ ಮುಟ್ಟುವಂಥ ಕೆಲಸ ಆಗಲಿ. ಈಗಾಗಲೇ ಅದ್ರ ಬಗ್ಗೆ ಭಾಳ ಅಪಾರ ಗೌರವ ಇದೆ. ಮುಂದೆ ಆ ಗೌರವ ಮುಂದುವರಿಲಿ.